ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ನೀವೇನ್ ಮಾಡಿದ್ರಿ ಅಪ್ಪ? ನಾನು ಬಡ ವ್ಯಕ್ತಿಗೆ ಹಣವನ್ನ ನೀಡಿದೆ. ಆದ್ರೆ ಯಾಕಪ್ಪ? ಅವ್ರು ದುಡಿಯೋಕ್ಕಾಗಲ್ವಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾಯ್ರಾ. ಆದ್ರೆ ನಾನೇನ್ ಮಾಡೋದ್ನೋ ಅದು ಒಂಥರ ಕೈಂಡ್ನೆಸ್. ಕೈಂಡ್ನೆಸ್? ಆದ್ರೆ ಅದನ್ನ ಯಾಕೆ ಮಾಡ್ಬೇಕು? ಓಕೆ, ನಾನಿದನ್ನ ಕಥೆಯ ರೂಪದಲ್ಲಿ ಹೇಳಿದ್ರೆ ಹೇಗಿರುತ್ತೆ? ಕತೆ ಕೇಳೋ ಸಮಯ. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿತಿತ್ತು. ಎಲ್ಲಾ ಪ್ರಾಣಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಎಲ್ಲಿ ಅವುಗಳಿಗೆ ಆಶ್ರಯ ಸಿಗುತ್ತೋ ಅಲ್ಲಿ ಸೇರ್ಕೊಂಡ್ವು. ಆದ್ರೆ ಒಂದು ಇರುವೆ ನೀರಿನಲ್ಲಿ ಸಿಕ್ಕಾಕೊಂಡಿರುತ್ತೆ. ಮಳೆ ತುಂಬಾ ಜೋರಾಗಿ ಸುರಿತಾ ಇತ್ತು ಹಾಗೂ ಅದು ನೀರಿನಲ್ಲಿ ಕೊಚ್ಚೋಗ್ತಾ ಇತ್ತು. ಗಿಳಿಯು ಅದೇ ಪಕ್ಕದಲ್ಲಿದ್ದ ಮರದ ಮೇಲೆ ಆಶ್ರಯವನ್ನ ಪಡೆದಿತ್ತು ಹಾಗೂ ಅದರ ಕೂಗು ಅದಕ್ಕೆ ಕೇಳಿಸುತ್ತೆ. ಯಾರೋ ಕಷ್ಟದಲ್ಲಿರೋ ಹಾಗೆ ಕಾಣಿಸ್ತಿದೆ. ಓ ಇಲ್ಲ, ಅದ್ಯಾವುದೋ ಸಣ್ಣ ಇರುವೆ ಆಗಿದೆ. ಅವಳಿಗೆ ಸಹಾಯ ಬೇಕಿದೆ. ನಾನು ಅವಳಿಗೆ ಸಹಾಯ ಮಾಡ್ತೀನಿ. ನಾನು ಏನ್ ಮಾಡ್ಲಿ? ಏನ್ ಮಾಡಕ್ಕಾಗತ್ತೆ? ಬಹಳ ದಿನದ ನಂತರ ಬೇಟೆಗಾರ ಕಾಡಿಗೆ ಬರ್ತಾನೆ. ಅವನ ಹತ್ರ ಒಂದು ದೊಡ್ಡ ಬಂದೂಕು ಇರುತ್ತೆ. ಹಕ್ಕಿಗಳನ್ನ ಬೇಟೆ ಆಡೋದ್ರಲ್ಲಿ ಬಹಳ ಮಜಾ ಇರುತ್ತೆ. ಹಾಗೂ ಇವತ್ತು ಒಳ್ಳೆಯ ದಿನ. ಇವತ್ತು ನನಗೆ ಒಳ್ಳೆಯ ಬೇಟೆ ಸಿಗುತ್ತೆ. ಇವಾಗ ನೋಡೋಣ ನನಗೆ ಯಾವ್ದಾದ್ರೂ ಹಕ್ಕಿ ಸಿಗುತ್ತಾ ಅಂತ. ಎಲ್ಲಿದವೆ? ಎಸ್, ಅಲ್ಲಿದೆ. ಕಷ್ಟದಲ್ಲಿದೆ. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನಾನು ಅವ್ರಿಗಿಂತ ಸ್ಪೀಡ್ ಆಗಿ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಇರುವೆ. ನೀನ್ ನನ್ನ ಜೀವನನ ಕಾಪಾಡ್ದೆ. ನಾನೇನು ಮಾಡ್ಲಿಲ್ಲ ಗಿಳಿ. ನಾನ್ ನನ್ನ ಸ್ನೇಹಿತಂಗೆ ಸಹಾಯ ಮಾಡ್ದೆ ಅಷ್ಟೇ. ಒಬ್ಬರಿಗೆ ಸಹಾಯ ಮಾಡಿದ್ರೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಸೊ ನೀವು ಎಲ್ಲರ ಜೊತೆನೂ ಕೈಂಡ್ ಹಾಗೂ ಒಳ್ಳೆಯವರಾಗಿರ್ಬೇಕು. ಹೌದು ಅಪ್ಪ, ಕೈಂಡ್ನೆಸ್ ತೋರ್ಸೋದು ತುಂಬಾನೇ ಒಳ್ಳೇದು.